ಸೇಡಂ ಮಾಜಿ ಸಮುದಾಯದ ವತಿಯಿಂದ ಶ್ರೀ ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದಿರುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದಾರ ಕನ್ನಡ ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಸ್ವಾಮೀಜಿಯವರೇ, ಪಂಚಾಕ್ಷರ ಸ್ವಾಮೀಜಿಯವರೇ, ಪರಮ ಪೂಜ್ಯ ಶ್ರೀ ಬಸವಹೃದಯ ಸ್ವಾಮೀಜಿಯವರೇ, ಪರಮ ಪೂಜ್ಯ ಸಿದ್ಧಾರ್ಥ ಮರಿಯುಕ್ತ ಪೂಜಾರಿ ಸ್ವಾಮೀಜಿಯವರೇ, ಸನ್ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಅವರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕಾರಣಭೂತರಾದವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ವೇದಿಕೆಯಲ್ಲಿರುವ ಇನ್ನ ಪರಮ ಪೂಜ್ಯ ಸಿದ್ಧಾರ್ಥ ಪೂಜಾರಿ ಅವರೇ ಮತ್ತು ಈ ಪುತ್ಥಳಿಯ ಪ್ರಾರಂಭ ಮಾಡಿ ಇದನ್ನ ಸ್ಥಳವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದಂತಹ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಹಿರಿಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಳಿದೆಲ್ಲ ಸ್ವಾಮೀಜಿಗಳಿಗೆ, ನನ್ನ ಎಲ್ಲ ಸ್ವಾಮೀಜಿಗಳಿಗೆ, ಇಲ್ಲಿ ಉಪಸ್ಥಿತರೆಲ್ಲರಿಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಮಾಜಿ ಸಮಾಜದ ಎಲ್ಲ ಮುಖಂಡರು, ಬಸವರಾಜ ಕಮ್ಮಲಿಂಗ ನಾಟೇಕರ್, ಮಾರುತಿ ಕೊಡಂಗೇಶ್ವರ, ವಿಜಯಕುಮಾರ್ ಅಡಿಕ್ಕಿ, ಜಗನ್ನಾಥ ಚಂದ್ರವಳ್ಳಿ, ನಾಗರಾಜ ಮಂಜೂರು ಬಡಗೇಡ, ಮಾರುತಿ ಸ್ಮೃತಿ, ವೀರೇಂದ್ರ ಪ್ರಧಾನವರು, ವಿಜಯಕುಮಾರ್, ನಮ್ಮ ಮಾಜಿ ಸಚಿವರ ಮಕ್ಕಳ ಹತ್ರ ವಿಜಯಕುಮಾರ್ ಅವರು, ಚಂದ್ರರಾಜ್ ಕಾಲೇಶ್ವರ್ ಅವರು, ರಾಜಾ ಪಾಡೇಕರ್, ಗೋಪಾಲ ಸುಮನಿ, ಮಲ್ಲಿಕಾರ್ಜುನ್ ಕಾಳಗಿ, ಗೋಪಿ ಕೃಷ್ಣ, ಶ್ರೀಮತಿ ಚಂದಮ್ಮ ಪಾಟೀಲ್, ದಹರಕ ನಮಕನೂರ್ ಮತ್ತು ಪರಮೇಶ್ವರವರೇ, ವೇದಿಕೆಯಲ್ಲಿರುವ ನಮ್ಮ ಲೋಕಸಭಾ ಮಾಜಿ ಸದಸ್ಯರು, ಚಿತ್ರದುರ್ಗದ ಸ್ಥಳ ಸಜ್ಜನಿಗೆ ಹೆಸರಾದಂಥವರು, ಶ್ರೀಮಠದ ಪೂರ್ತಿ ಪ್ರಮಾಣದ ಸಹಕಾರ ಕೊಡ್ತಾ ಇರುವಂತಹ ಸನ್ಮಾನ್ಯ ಚಂದ್ರಣ್ಣವರೇ, ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ನನ್ನ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಈ ಸಮಾಜದ ಮುಖಂಡರ ಜೊತೆಗೆ ಇದಕ್ಕೆ ಪೋಷಕರಾಗಿ ಇದಕ್ಕೆ ಸಹಕಾರ ಕೊಟ್ಟು ಇದನ್ನ ಯಶಸ್ವಿ ಮಾಡಲಿಕ್ಕೆ ಕಾರಣವಾದ ಎಲ್ಲ ವರ್ಗದ ಜನರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಜೊತೆಗೆ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ರಾಜಕುಮಾರ್ ಅವರು ಪಕ್ಷಗಳು ಬೇರೆ ಇದ್ರೂ ಕೂಡ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಅವರು ಮಾಡಿದಂಥ ಕೆಲಸವನ್ನು ನಾನು ನಡೆದುಕೊಂಡು ಬಸವಣ್ಣವರ ಹಾದಿಯಲ್ಲಿ ನಡೆದು ಬಸವಣ್ಣವರು ಯಾವ ರೀತಿ ನಮ್ಮ ಸಮಾಜದ ಏಳಿಗೆಗೆ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿ ಸಮಾಜಕ್ಕೆ ಒಂದು ಹೆಸರನ್ನು ತಂದು ಹೋಗಿದ್ದಾರೆ. ಅಂತಹ ಕೆಲಸವನ್ನ ಬಸವಣ್ಣವರು ನಮ್ಮ ಅಪ್ಪ ಬಾದಾಳಿತಂದ್ರೆ ಅಂತ ಹೇಳಿದಂತ ಸಂದರ್ಭವನ್ನು ತಿಳಿದುಕೊಂಡು ಅವರು ಕೊಟ್ಟಂತ ಗೌರವ, ಬಸವಣ್ಣವರು ಹೇಳಿಕೊಟ್ಟಂತ ಹಾದಿ, ಆ ಹಾದಿಯಲ್ಲಿ ಇವತ್ತು ನಮ್ಮ ಶರಣಪ್ರಕಾಶ್ ಪಾಟೀಲ್ ಮತ್ತು ರಾಜಕುಮಾರ್ ಅವರು ತಿಳಿದಿದ್ದಕ್ಕೆ ಅವರಿಬ್ಬರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು. ಈ ಸಭೆಯನ್ನು ಕೂಡ ನಡೆಸೋಣ ಅಂತ ಹೇಳಿ ಇವತ್ತು ಬಹಳ ಚಿಂತನೆ ಮಾಡ್ತಾ ಇದ್ವಿ. ಈ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಆದಿಜಂಬ ಕುಲಸ್ಥರು, ಮಾದಾರ ಚೆನ್ನಯ್ಯ ಕುಲಸ್ಥರು, ಅರುಂಧತಿ ಕುಲಸ್ಥರು ನಾವೆಲ್ಲ ಕೂಡ ಒಟ್ಟಿಗೆ ಸೇರಿ ಈ ಸಮಾಜದ ಅಭಿವೃದ್ಧಿಗಾಗಿ ಮಾದಾರ ಚೆನ್ನಯ್ಯನವರ ಇತಿಹಾಸವನ್ನು ಮಾತಂಗ ಮುನಿ ಸಂಗೀತ ವಿದ್ವಾನ್
7ನೇ ಶತಮಾನದ ಅಂತವರ ಇತಿಹಾಸವನ್ನ ಅವರು ಕೊಟ್ಟಂತ ಕೀರ್ತನೆಗಳನ್ನ ಮಾತಂಗಿದ್ದೀವಿ ಸಾಕ್ಷಾತ್ ಆಲೋಚಿಸಿದೆ. ಅವರು ಹೇಗೆ ಬಂದರು, ಪರಮೇಶ್ವರನ ಆಶೀರ್ವಾದ ಹೇಗಾಯಿತು, ಮತ್ತೊಂದು ಮನೆಗಳಿಗೆ ಮಾದಾರ ಚೆನ್ನಯ್ಯ ಸ್ವಾಮಿಗಳಿಗೆ ಪರಮೇಶ್ವರನ ಒಂದು ಆಶೀರ್ವಾದ ಹೇಗಾಯಿತು, ಬಸವಣ್ಣವರ ಜೊತೆಯಲ್ಲಿ ಸೇರಿ ಅವರು ಆ 8 ಕೀರ್ತಿಯನ್ನು ತಂದರು. ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ. ಇಲ್ಲಿವರೆಗೂ 3-4 ನಾವು ಮೀಟಿಂಗ್ ಅನ್ನು ಮಾಡಿದ್ವಿ. ಮುಂದಿನ ದಕ್ಷಿಣ ಭಾರತದಲ್ಲಿ ಇದಕ್ಕೊಂದು ಕಾರ್ಯಕ್ರಮ ರೂಪಿಸಿಕೊಂಡಿದ್ವಿ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಕೇರಳ ನಾವೆಲ್ಲ ಸೇರಿ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡಿದ್ವಿ ಹೈದರಾಬಾದ್ನಲ್ಲಿ. ಇದೇ ತಿಂಗಳು 31 ಫೆಬ್ರವರಿ ಒಂದು ದೊಡ್ಡ ಮಹತ್ ಕಾರ್ಯಕ್ರಮ. ವಿದ್ಯಾವಂತರು, ಕವಿಗಳು, ಸಾಹಿತಿಗಳು, ಸಂತರು, ಈ ಚರಿತ್ರೆಯಲ್ಲಿ ನಮ್ಮ ಸ್ಥಾನಮಾನ ಏನಿದೆ, ನಾಗರಿಕತೆಯಲ್ಲಿ ನಮ್ಮ ಸ್ಥಾನಮಾನ ಏನಿದೆ, ಈ ಸಮಾಜದಲ್ಲಿ ರಾಜಕಾರಣದಲ್ಲಿ ನಮ್ಮ ಸ್ಥಾನಮಾನ ಏನಿದೆ ಅನ್ನೋದನ್ನ ರುಜುವಾತು ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ದಕ್ಷಿಣ ಭಾರತದ ಎಲ್ಲ ಮುಖಂಡರು, ಸಮಾಜದ ಈ 5-6 ರಾಜ್ಯಗಳ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮ ಪಾಂಡಿಚೇರಿ ಕೂಡ, ಕೇರಳ ಕೂಡ ಸೇರ್ತಾರೆ. ನಾವೀಗಾಗಲೇ 3 ಕಾರ್ಯಕ್ರಮಗಳನ್ನು ಮಾಡಿ 4ನೇ ಸಾರಿ ಈಗ ನಾವು ಹೈದರಾಬಾದ್ನಲ್ಲಿ ನಮ್ಮ ಮಂತ್ರಿಗಳಾದಂತಹ ದಾಮೋದರ ನರಸಿಂಹರಾಜ್ ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದೇವೆ. ನಾವು ಬಸವಣ್ಣ ಅವರು ಹೇಳಿದಾಗೆ ನಾವೆಲ್ಲಿ ಕೂಡ ಕೇಳಿಲ್ಲ. ನಮ್ಮ ಆಚಾರ ವಿಚಾರಗಳು, ನಮ್ಮ ಸಮಾಜ ನಡೆಯುವಂತ ನೀತಿ, ಇದರಿಂದ ನಾವು ಸಮಾಜದಿಂದ ದೂರ. 12ನೇ ಶತಮಾನದಲ್ಲಿ ವಿಶ್ವಾಸ ವರ್ಗದಲ್ಲಿ ಅತಿ ಹಿಂದುಳಿದಂತಹ ಸಮಾಜ, ಈ ಸಮಾಜವನ್ನು ಮೇಲ್ತರಬೇಕಂತ ಮಾಡಿದಂತ ಕ್ರಾಂತಿಕಾರಿ ಬಸವಣ್ಣವರು ನಾವು ಯಾವತ್ತೂ ಕೂಡ ಅವರಿಗಿಂತ ಬೇರೆ ದೇವರಿಲ್ಲ. ಬಸವಣ್ಣವರಿಗಿಂತ ಬೇರೆ ದೇವರಿಲ್ಲ. ಬಸವಣ್ಣವರೇ ನಮಗೆಲ್ಲ ದೇವರು, ಅವರೇ ನಮಗೆ ದಾರಿ ತೋರಿಸಿದವರು, ಅವರೇ ನಮಗೆ ಶಕ್ತಿ ತುಂಬಿದವರು, ಅವರೇ ನಮಗೆ ಆಶೀರ್ವಾದ ಮಾಡಿದರು. ಅಂತಹ ಒಂದು ಚೇತನವನ್ನು ಮುಂದೆ ಇಟ್ಟುಕೊಂಡು ನಾವು ಮುಂದೆ ಸಾಗಿ ಸಮಾಜ ಮುಂದುವರೆದ ಸದಸ್ಯರ ಜೊತೆಯಲ್ಲಿ ಪ್ರೀತಿ ವಾತ್ಸಲ್ಯ ಭಾತೃತ್ವವನ್ನು ಬೆಳೆಸಿಕೊಂಡು ಯಾವ ರೀತಿ ಅವರು ಮುಂದುವರೆದಿದ್ದಾರೆ ಆ ರೀತಿ ಬೆಳೆಯುವಂತಹ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕಾಗ್ತದೆ. ಅದರ ಮುಖಾಂತರ ಈ ಸಮಾಜ ಬಹಳಷ್ಟು ಸುರಕ್ಷಿತರಾಗಿದ್ದಾರೆ, ಮುಂದೆ ಬರಬೇಕಾಗ್ತದೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದ ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದರೆ, ಅದೇ ದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ನಮ್ಮ ಅಧ್ಯಕ್ಷರಾದಂತಹ ಶುಕ್ರವಾರ ಘೋಷಣೆ ಮಾಡಿ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಆಗಿದೆ. ನಾವೆಲ್ಲ ಕೂಡ ಸೇರಿ ಇದನ್ನು ಕಾರ್ಯಗತ ಮಾಡಬೇಕು. ಜೊತೆಗೆ ಜಯಪ್ರಕಾಶ್ ಪಾಟೀಲ್ ಅವರು ಕೂಡ ಇದೆಲ್ಲ ನಮ್ಮ ಆಶೀರ್ವಾದ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ನಿಂತು ಇದಾಗಲೇಬೇಕಂತ ಹೆಚ್ಚು ಒತ್ತು ಕೊಟ್ಟಂತವರು ಜಯಪ್ರಕಾಶ್ ಪಾಟೀಲ್ ಅವರು ಯಾರು ಕೂಡ ಬರೆಯುವುದಿಲ್ಲ. ಎಲ್ಲ ಸಚಿವರು ಒಟ್ಟಿಗೆ ಸೇರಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ನಾವು ಏನು 101 ಜಾತಿ ಇದ್ದೀವಿ, ನಾವು ಅಣ್ಣತಮ್ಮಂದಿರಾಗಿ ಮಾಡಿ ಒಟ್ಟಿಗೆ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಜನಸಂಖ್ಯೆಯ ಆಧಾರದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು, ಮಹದೇವಪ್ಪನವರು, ಶಿವರಾಜ್ ಖರ್ಗೆಯವರು, ಪ್ರಿಯಾಂಕಾ ಖರ್ಗೆ ಅವರು, ತಿಮ್ಮಾಪುರ ಅವರು, ನಾನು ಅವೆಲ್ಲ ಒಟ್ಟಿಗೆ ಸೇರಿ 1, 2, 3 ಮೀಟಿಂಗ್ ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ನಮಗಿದೆ, ಅವರ ಮಾರ್ಗದರ್ಶನ ನಮಗಿದೆ. ಅವರ ಒಂದು ಮಾತನ್ನು ಹೇಳ್ತಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ, ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಕುರಿತು ಸಮಾಧಾನವನ್ನು ಹಂಚಿಕೊಂಡು ಇದನ್ನು ಕಾರ್ಯಗತ ಮಾಡಲಿಕ್ಕೆ ಮಟ್ಟದಲ್ಲಿ ಸೂಚನೆ ಕೊಟ್ಟವರು
ಮಲ್ಲಿಕಾರ್ಜುನ ಖರ್ಗೆಯವರು ಅವರ ಯಾವತ್ತೂ ಕೂಡ ನಾಯಕ. ಅವರ ಆದೇಶ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಚಿವರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ವಿಷಯವನ್ನು ತಿಳಿಸಿದಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡರು. ನೀವು ಒಟ್ಟಾಗಿ ಬಂದಿದ್ದೇವೆ, ಇದನ್ನು ಬಗೆಹರಿಸಿಕೊಂಡು ಸಮಾಧಾನವಾಗಿ ಹಂಚಿಕೊಂಡು ಹೋಗೋಣ. ಬೆಳಗಾವಿ ಅಧಿವೇಶನದಲ್ಲಿ ತೀರ್ಮಾನ ಆಯಿತು. ಮಾನ್ಯ ಸ್ವಾಮೀಜಿಯವರು ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ. ನಾನಿಷ್ಟೇ ಹೇಳೋದು, ನಮ್ಮ 301 ಜಾತಿಯಲ್ಲಿ ಯಾವ ಜಾತಿಗೂ ಅನ್ಯಾಯಕ್ಕೆ ಅವಕಾಶ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ. ಶೋಷಿತರಲ್ಲಿ ಶೋಷಿತರಾಗಿರುವ ಅಲೆಮಾರಿ ಸಮಾಜಕ್ಕೆ ಕೂಡ ನ್ಯಾಯ ಕೊಡೋದು ನಮ್ಮ ಬದ್ಧತೆ. ಅವರು ಕೂಡ ಇವತ್ತು ಕೊಟ್ಟಿರುವಂತಹ ತೀರ್ಮಾನ ಏನು ಬಿಲ್ ಅನ್ನು ಪಾಸ್ ಮಾಡಿದ್ದೀವಿ, ಆ ಬಿಲ್ ಅಲ್ಲಿ ಅವರಿಗೂ ಕೂಡ ನ್ಯಾಯ ಸಿಕ್ಕುವಂತಾಗಿದೆ. ಯಾವುದೇ ಒಂದು ವರ್ಗವನ್ನು ಕೈಬಿಟ್ಟು ಜನಸಂಖ್ಯೆ ಆಧಾರದ ಮೇಲೆ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡುವಂತದನ್ನ ನಮ್ಮ ಸರ್ಕಾರ ಮಾಡಿದೆ. ಎಲ್ಲ ಮಂತ್ರಿಗಳು 34 ಕೂಡ ಒಕ್ಕೂರಿನಿಂದ ಒಗ್ಗಟ್ಟಾಗಿ ಈ ಮೀಸಲಾತಿಯನ್ನು ಅಂಗೀಕರಣ ಮಾಡೋದಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯ ಕೊಡಕ್ಕೆ ಹೃದಯಪೂರ್ವಕವಾಗಿ ಎಲ್ಲ ಸಂತೋಷವಾಗಿ ನಾವು ಗಮನಿಸುತ್ತೇವೆ. ಅವರೆಲ್ಲರಿಗೂ ಕೂಡ ದೊಡ್ಡ ಚಪ್ಪಾಳೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ಸಮುದಾಯ ಅವರೆಲ್ಲರೂ ನಮಸ್ಕಾರ ಕಳಿಸಿದ್ದಾರೆ. ಅವರೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದಾರೆ. 35-40 ವರ್ಷಗಳ ಸತತ ಮಾಜಿ ಸಮುದಾಯಗಳ ಹೋರಾಟ ಇವತ್ತು ಫಲ ಕೊಟ್ಟಿದೆ. ಇನ್ನು ಮುಂದೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಸಮಾನವಾದಂತಹ ಅವಕಾಶ ಸಿಗ್ತದೆ. ವಿದ್ಯಾಭ್ಯಾಸದಲ್ಲಿ, ನೌಕರಿಯಲ್ಲಿ, ಅದಾದ್ಮೇಲೆ ಆರ್ಥಿಕ ಪರಿಸ್ಥಿತಿ. ಇದು ಇತಿಹಾಸದ ಪುಟಗಳಲ್ಲಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಇತಿಹಾಸ ಚರಿತ್ರೆಯನ್ನ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಅಭಿವೃದ್ಧಿಗಳ ಕೆಲಸನ ನಮಗೊಂದು ನ್ಯಾಯವನ್ನು ಕೊಟ್ಟಿದ್ದಾರೆ ಹೇಳ್ತಾ ಇದನ್ನು ಸದುಪಯೋಗ ಮಾಡಿಕೊಂಡು ಸ್ವಾಮೀಜಿಯವರು ಹೇಳಿದಾಗ ಒಗ್ಗಟ್ಟಾಗಿ ಮಾಡಿ, ಪಕ್ಷಾತೀತವಾಗಿ ಮಾಡಿ, ವಿದ್ಯಾವಂತರನ್ನಾಗಿ ಮಾಡಿ, ಇವೆಲ್ಲ ಸೇರಿ ಒಟ್ಟು ಎಲ್ಲ ಸಮುದಾಯಗಳು ಸೇರಿ ಮಾದಿಗ ಮಹಾಸಭಾ ಅಂತ ಮಾಡಿ ಸ್ವಾಮೀಜಿಗಳ ನಾಯಕತ್ವದಲ್ಲಿ ನನಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಪಕ್ಷ ಚುನಾವಣೆ ಬಂದಾಗಿಟ್ಕೊಳ್ರಿ. ಸಮಾಜಕ್ಕೆ ಎಲ್ಲ ಕಾಲದಲ್ಲಿ ಒಗ್ಗಟ್ಟಾಗಿ ಸಮಾಜ ಕಟ್ಟೋಣ. ಸನ್ಮಾನ್ಯ ಸೆಕ್ರೆಟರಿ ಪಾಟೀಲ್ ಅವರು, ಸಹೋದರಿಯರು, ಬಸವಣ್ಣವರ ಅನುಯಾಯಿಗಳು, ಇಲ್ಲಿ ನಮಗೆ ಅವರೇ ಬಸವಣ್ಣ, ಈ ಭಾಗದಲ್ಲಿ ಅವರೇ ಬಸವಣ್ಣವರು. ಇಷ್ಟೊಂದು ಜನ ಸೇರಿ ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸಿರಬೇಕು. ಮನಸ್ಸಿದ್ರೆ ಮಾಜಿ ಶಾಸಕರು ಕೂಡ ಅವರ ಅವಧಿಯಲ್ಲಿ ನಮಗೆ ಮಾಡಿರುವ ಕೆಲಸಕ್ಕೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ದಾಖಲಿಸುವವರಿಗೆ ಸಲ್ಲಿಸಬೇಕಾಗ್ತದೆ. ಪಕ್ಷ ಭೇದವಿಲ್ಲದೆ ಸಮಾಜಕ್ಕೆ ಸಹಾಯ ಆಗಿದೆ. ಅವರೆಲ್ಲರೂ ಇವೆಲ್ಲ ಕೂಡ ಮೆಂಬರ್ಶಿಪ್ ಆಗಬೇಕಂತ ಸ್ವಾಮೀಜಿ ಆದೇಶ ಮಾಡಿದ್ದಾರೆ. ನಿಮ್ಮ ಮೆಂಬರ್ಶಿಪ್ ಹಣ ಎಲ್ಲ ಡಿಪಾಸಿಟ್ ಇರ್ತದೆ, 1 ಪೈಸಾ ಕೂಡ ಖರ್ಚಾಗಲ್ಲ. ಅದರಲ್ಲಿ ಬಂದಂತ ಬಡ್ಡಿಯಲ್ಲಿ ಈ ಮಕ್ಕಳ ಅಭಿವೃದ್ಧಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಯಾರಿಗಾದರೂ ಕಷ್ಟಕ್ಕೆ ಬಂದರೆ ಸಹಾಯ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತೀವಿ ಮತ್ತು ಆಫೀಸ್ ಮೇಂಟೈನ್ ಮಾಡಕ್ಕೆ ಇರ್ತೀವಿ. 100 ವರ್ಷ ಆದರೂ ಕೂಡ ಈ ಫಿಕ್ಸೆಡ್ ಅಮೌಂಟ್ ಬೆಳೀತಾ ಇರ್ತದೆ ಬಿಟ್ರೆ ಆ ಹಣ ಖರ್ಚು ಮಾಡೋದಿಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಮಾಜಿ ಮಹಾಸಭಾದ ಸದಸ್ಯರಾಗಿ ನಿಮ್ಮ ಸಂಘ ಸಂಸ್ಥೆಗಳನ್ನು ಇಟ್ಕೊಳ್ಳಿ. ಅದನ್ನು ನಾವು ಯಾವೂ ತೆಗೆಯಿಲ್ಲ ಅಂತ ಹೇಳಿದ್ರೆ ಇದೊಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಮುದಾಯಗಳು ಸೇರಿ ಎಲ್ಲ ಪಕ್ಷಗಳು ಸೇರಿ ಒಟ್ಟಿಗೆ ಹೋರಾಟ ಸಮಿತಿಗಳು ಮತ್ತು ರಾಜಕೀಯ ಪಕ್ಷಗಳು, ಸಾಹಿತಿಗಳು, ಸಂತರು ಎಲ್ಲ ಸೇರಿ ಮಾಡಿದ್ದೇವೆ. ಇದಕ್ಕೆ ತಮ್ಮ ಆಶೀರ್ವಾದ ಇರಲಿ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ಸ್ವಾಮೀಜಿಯವರು ಹೇಳಿದ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ. ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಗಳಿಗೆ ವಂದಿಸ್ತಾ ಒಗ್ಗಟ್ಟಾಗಿರಿ, ಪಕ್ಷ ಭೇದವನ್ನು ಬಿಡಿ, ಸಮಾಜವನ್ನು ಕಟ್ಟಿ, ಸಮಾಜವನ್ನು ಬೆಳೆಸಿ. ಕೇವಲ ಚುನಾವಣೆ ಸಮಯಕ್ಕೆ ಮಾತ್ರ ಪಕ್ಷಗಳನ್ನು ನಿಂತ್ಕೋಬೇಕು. ಮಿಕ್ಕ ಎಲ್ಲಾ ಕಾಲದಲ್ಲೂ ಕೂಡ ಈ ಸಮಾಜ ಒಗ್ಗಟ್ಟಾಗಿರುವುದನ್ನು ತೋರಿಸಬೇಕು. ಇವತ್ತು ನಮ್ಮ ಮಾದರ ಚೆನ್ನಯ್ಯನವರ ಒಂದು ಪುಸ್ತಕಕ್ಕೆ ಅನಾವರಣಕ್ಕೆ ಕಾರಣಭೂತವಂತ ನನ್ನ ಸೋದರ
ಸೋದರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಂದಿರು ಎಲ್ಲರಿಗೂ ಕೂಡ ನಾನು ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಇದಕ್ಕೆ ವಿಶೇಷವಾಗಿ ನಿಮಗೆ ಸಹಕಾರ ಕೊಟ್ಟಂತ ಜಯಪ್ರಕಾಶ್ ಪಾಟೀಲ್ ಜಿಯವರು ಮತ್ತು ರಾಜ್ಕುಮಾರ್ ಪಾಟೀಲ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.